ನಮಸ್ತೆ ವೀಕ್ಷಕರೇ, ನಾನಿವಾಗ ಹೆಸರು ಕಾಳು ಹಾಕಿ ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಏನು ಮಾಡ್ಕೊಂಡೀನಿ, ಸಬ್ಬಸಿಗೆ ಹೆಸರು ಕಾಳನ್ನು ಹಾಕಿ ಕುಕ್ಕರ್ನಲ್ಲಿ 4 ರಿಂದ 5 ಸೀಟಿಯನ್ನು ಹಂಚ್ಕೊಂಡೀನಿ. ಸರಿಯಾಗಿ ಬೇಯಬೇಕಲ್ಲ ಈ ಹೆಸರು ಕಾಳು, ಅದಕ್ಕೆ ಹಂಚ್ಕೊಂಡೀನಿ. ಇವಾಗ ನಾನು ಏನು ಮಾಡಿದೆ, ಡಬರಿ ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡೀನಿ. 1 ಟೀ ಸ್ಪೂನಷ್ಟು ನಾನು ಏನು ಮಾಡ್ತೀನಿ, ಇವಾಗ ಸಾಸಿವೆ ಕಾಳನ್ನು ಹಾಕ್ಕೊತೀನಿ. ಎರಡು ಎಳೆ ಕರಿಬೇವು, ಒಂದು ಉಳ್ಳಾಗಡ್ಡಿ, 2 ಹಸಿಮೆಣಸಿನಕಾಯಿ, ಇದು ಇವಾಗ ಬೇಯಬೇಕು. ಎರಡು ಟೀ ಸ್ಪೂನು ಉಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಒಂದು ದೊಡ್ಡ 2 ಟೊಮೆಟೊ ಹಣ್ಣು ಹೆಚ್ಚಿಕೊಂಡಿದ್ದೆ, ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಒಂದು 4 ಬೆಳೆಯಷ್ಟು ಬೆಳ್ಳುಳ್ಳಿನ ಇವಾಗ ಇದಕ್ಕೆ ಹಾಕಿದೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ಗಿಂತ ಜಾಸ್ತಿ ನಾನು ಮಸಾಲೆ ಪುಡಿ ಹಾಕ್ತೀನಿ. ಹಸೆಕಾಯಿನ ಹಾಕ್ತೀನಿ, ಅದಕ್ಕೆ ಖಾರನ ಸ್ವಲ್ಪ ಕಡಿಮೆ ಹಾಕ್ತೀನಿ. 1 ಟೀ ಸ್ಪೂನಷ್ಟು ಹಾಕ್ತೀನಿ. ಇದನ್ನು ಚೆನ್ನಾಗಿ ಕುದಿಸ್ತೀನಿ. ಒಂದಿಷ್ಟು ಕೊತ್ತಂಬರಿಯನ್ನು ಇದರಲ್ಲಿ ಹಾಕ್ತೀನಿ. ಸ್ವಲ್ಪ ನೀರನ್ನು ಬಿಟ್ಟು ಏನು ಮಾಡ್ತೀನಿ, ನಾನು ಚೆನ್ನಾಗಿ ಕುದಿಸ್ತೀನಿ. ಇವಾಗ ಈ ಥರ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಸಬ್ಬಸಿಗೆ ಹೆಸರು ಕಾಳು ಹಾಕಿ ಕುದಿಸಿಟ್ಟುವಂಥ ಹೆಸರು ಕಾಳು ಸಬ್ಬಸಿಗೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ತೀನಿ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿನ ಉದುರಿಸಿ
ನೋಡಿ ವೀಕ್ಷಕರೇ, ಇವಾಗ ಚೆನ್ನಾಗಿ ಆಯಿತು. ಹೆಸರು ಕಾಳು ಪಲ್ಯ ಸಬ್ಬಸಿಗೆ ಹಾಕಿ ರುಚಿ ಆಕತಿ. ಮಾಡಿಕೊಂಡ್ರೆ ಈಗ ಭಾಳ ಪ್ರಶಂಸೆ ಆಗ್ತಿತ್ತು. ನಮ್ಮ ತಾಯಿ ನಮ್ಮ ಮಮ್ಮಿ ಕಲ್ಲಾಪುರದಲ್ಲಿ ನಮ್ಮ ಹಿತ್ತಲದಲ್ಲೆಲ್ಲ ಮಣ್ಣು ಗುಡ್ಡಿ, ದೊಡ್ಡ ದೊಡ್ಡ ಮಣ್ಣು ಗುಡ್ಡಿ ಇರ್ತಿದ್ವು. ಅದ್ರ ಮ್ಯಾಲೆಲ್ಲ ಈ ಸಬ್ಬಸಿನ ಅರ್ಬಿ ಸೊಪ್ಪನ್ನ ಬೀಜನ ಹಾಕ್ತಿದ್ರು. ಮಳೆಗಾಲದಲ್ಲಿ ಹುಟ್ಟಿ ಬರ್ತಿದ್ವು. ನಾವೇ ಕಿತ್ಕೊಂಬರ್ತಿದ್ವಿ. ನಮ್ಮಮ್ಮ ಮಾಡಿ ಕೊಡ್ತಿದ್ರು ನಮ್ಮ ತಾಯಿಯವರು. ಸಣ್ಣರಿರ್ಬೇಕಾಗಿಂದ ನೆನಪು ಈಗ ಬರ್ತಾವೆ. ಈಗೆಲ್ಲ ನಾವು ಇಲ್ಲೆಲ್ಲ ಫ್ಯಾಟಿಗೆ ಬಂದಮೇಲೆ ಕೊಂಡ್ಕೊಂಡೇ ತಿನ್ನಬೇಕು. ಅಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಹೊಲದಲ್ಲಿ ಪಕ್ಕದಲ್ಲಿ ಎಲ್ಲ ಥರ ಸೊಪ್ಪುಗಳು ಸಿಗ್ತಿದ್ವು, ಈಸಿಯಾಗಿ ಸಿಗ್ತಿದ್ವು. ಈಗೂ ಅಲ್ಲೆಲ್ಲ ಗೊಂಜಾಳ ಅದನ್ನು ಹಾಕಿ ಕಡಿಮೆ ಮಾಡ್ಯಾರ ಬಿಡು ಹಾಕೋದೆಲ್ಲ. ಆದರೂ ಹಳ್ಳಿಗಳೊಳಗೆ ಸ್ವಲ್ಪ ಸಿಗ್ತತಿ. ಹೊಲಕ್ಕೆ ಹೋದರು ಕರ್ಕೊಂಡು ಬರ್ತಾರೆ. ನಮ್ಮ ಇಂತ್ಲಾಗನ ನಾವು ಹಾಕ್ತಿದ್ವಿ. ಮಣ್ಣು ಗುಡ್ಡಿ ಮೇಲೆ ನಮ್ಮಮ್ಮ ಹಾಕ್ತಿದ್ರು. ಇದನ್ನೆಲ್ಲನೂ ಕರ್ಕೊಂಬಂದು ನಾವು ಪಲ್ಯನ ಆವಾಗೆಲ್ಲ ಮಾಡ್ತಿದ್ವಿ. ನೋಡಿ ವೀಕ್ಷಕರೇ, ರುಚಿ ಆಕತಿ. ಒಂದು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷ